ನೀವು ಧ್ರುವ ರಾತಿ ಅವರ ವಿಡಿಯೋಗಳನ್ನು ನೋಡಿರ್ಬೋದು. ಯೂಟ್ಯೂಬಲ್ಲಿ ಸಾಕಷ್ಟು ಪ್ರಸಿದ್ಧವಾಗಿದೆ. ಸುಮಾರು 730ಕ್ಕೂ ಹೆಚ್ಚು ವಿಡಿಯೋಗಳನ್ನು ಅವರು ಮಾಡಿದ್ದಾರೆ. ಆದರೆ ಇಲ್ಲೊಂದು ವಿಶೇಷವನ್ನು ಗಮನಿಸ್ಬೋದು. ಮೋದಿಯವರ ಡಿಕ್ಟೇಟರ್, ಮೋದಿಯವರ ವಿರೋಧಿ ನೀತಿಗಳನ್ನು ಸದಾ ಅವರು ಹೇಳ್ತಾ ಇರ್ತಾರೆ. ಯಾವಾಗ ನೋಡಿದ್ರೆ ಮೋದಿಯವರನ್ನು ಹೀಯಾಳಿಸುವಂಥದ್ದು, ನಿಂದಿಸುವಂಥದ್ದು, ಭಾರತದ ವರ್ಚಸ್ಸನ್ನು ಕುಂದಿಸಲಿಕ್ಕೆ ಬೇಕಾದಂತಹ ಕಳಂಕವನ್ನು ಹಚ್ಚುವಂಥದ್ದು, ಭಾರತದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಇಲ್ಲೆಲ್ಲ ಬಹಳ ಅನಾಚಾರಗಳು ನಡೀತಾ ಇದೆ, ಫ್ರಾಡ್ಗಳು ನಡೀತಾ ಇದೆ, ನಿರಂತರವಾಗಿ ಪ್ರತಿಯೊಂದು ಕೂಡ ಇವರಿಗೆ ಹಗರಣಗಳೇ. ಸೊ ಹಾಗಾದರೆ ಯಾಕೆ ಈ ರೀತಿಯ ಒಂದು ವಿಡಿಯೋಗಳನ್ನು ಇವರು ಯೂಟ್ಯೂಬಲ್ಲಿ ಹರಿಯಬಿಡ್ತಾ ಇದ್ದಾರೆ? ನೋಡಿ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ, ವಾಕ್ ಸ್ವಾತಂತ್ರ್ಯ ಇದೆ. ಆದರೆ ಈ ವಾಕ್ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಹೆಸರಿನಲ್ಲಿ ಇವರು ಮಾಡ್ತಕ್ಕಂತಹ ಅನಾಚಾರಗಳು, ಇವರ ಒಂದು ದುರ್ಬಳಕೆ, ವಿಡಿಯೋಗಳ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಆರೋಪಗಳನ್ನು ಹೇಳುವಂಥದ್ದು, ಯಾವುದೇ ನಿರಾಧಾರವಾದಂತಹ ವಿಡಿಯೋಗಳನ್ನು ಮಾಡುವಂಥದ್ದು, ಆರೋಪಗಳನ್ನು ಮಾಡುವಂಥದ್ದು, ಪದೇ ಮೋದಿಯವರು ಒಬ್ಬ ಡಿಕ್ಟೇಟರ್ ಅಂತ ಕರೆಯುವಂಥದ್ದು, ಅದೇ ರೀತಿ ಒನ್ ಸೈಡೆಡ್ ವಿಡಿಯೋಗಳನ್ನು ಮಾಡುವಂಥದ್ದು. ಸೊ ಹಾಗಾದರೆ ಇವರ ಹಿಂದೆ ಏನಾದರೂ ಸಾಫ್ಟ್ ಪೊಲಿಟಿಕ್ಸ್ ಇದೆಯಾ? ಇವರ ಷಡ್ಯಂತ್ರ ಏನು? ಧ್ರುವ ರಾತಿಯವರು ಯಾಕೆ ಈ ರೀತಿಯ ವಿಚಿತ್ರ ನಿಲುವನ್ನು ಹೊಂದಿದ್ದಾರೆ? ಅವರ ಬೂಟಾಟಿಕೆಯ ಹಿಂದೆ ಏನೆಲ್ಲ ನಡೀತಾ ಇದೆ ಇತ್ಯಾದಿ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ನಾನು ನಿಮ್ಮ ಕೇಶವ ಪ್ರಸಾದ್. ವೀಕ್ಷಕರೇ, ಧ್ರುವ ರಾತಿ ತಮ್ಮ ಮೋದಿ ವಿರೋಧಿ ನಿಲುವಿಗೆ ಬಹಳ ಹೆಸರುವಾಸಿಯಾಗಿರುವಂಥವರು. ಮೋದಿ ವಿರೋಧಿಗಳಿಗೆ ಸಹಾನುಭೂತಿ ಇರುವಂಥದ್ದು ಅವರ ಮತ್ತೊಂದು ವೈಶಿಷ್ಟ್ಯ. ಕಾಂಗ್ರೆಸ್ ಇರ್ಬೋದು, ಆಮ್ ಆದ್ಮಿ ಪಕ್ಷಗಳು ಏನೇ ಮಾಡಿದ್ರು ಇವರು ಸುಮ್ಮನಿರ್ತಾರೆ, ಅದ್ರ ಬಗ್ಗೆ ಚಕಾರ ಕೊಡಲ್ಲ, ಅದಕ್ಕೆ ಒಂದು ಸಮಜಾಯಿಷಿ ಕೊಡ್ತಾರೆ. ಈಗ ಅಧಿಕಾರದಲ್ಲಿರೋದು ಯಾವುದು? BJP ಅಲ್ವಾ? NDA ಅಲ್ವಾ? ಮೋದಿ ಅಲ್ವಾ? ಹಾಗಾಗಿ ನಾನು ಅವ್ರನ್ನ ಟೀಕಿಸ್ತೀನಿ. ಒಂದು ವೇಳೆ ಕಾಂಗ್ರೆಸ್ ಇವಾಗ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರ್ತಿದ್ರೆ ನಾನು ಅವರನ್ನು ಇದೇ ರೀತಿ ಟೀಕಿಸ್ತಾ ಇದ್ದೆ ಅಂತ ಒಂದು ಸಮಜಾಯಿಷಿ ಅಥವಾ ಬೂಟಾಟಿಕೆಯ ಮಾತನ್ನು ಈ ಧ್ರುವ ರಾತಿಯವರು ಹೇಳ್ತಾರೆ. ಅದರ ತಮಾಷೆ ಏನಪ್ಪ ಅಂತಂದರೆ, ಹಾಗಾದರೆ ವಿಪಕ್ಷಗಳಿಗೆ, ಪ್ರತಿಪಕ್ಷಗಳಿಗೆ, ಕಾಂಗ್ರೆಸ್ಗಳಿಗೆ, ಆದ್ಮಿ ಇರಬಹುದು, ಇವುಗಳಿಗೆಲ್ಲ ಹಾಗಿದ್ರೆ ಒಂದು ನೀತಿ ಅಂತ ಇಲ್ವಾ? ಅವುಗಳು ಮಾಡುವಂತಹ ಯಾವುದೇ ಅನಾಚಾರ ಇರ್ಬೋದು, ಅವುಗಳನ್ನು ಹಾಗಿದ್ರೆ ಧ್ರುವ ರಾತಿಯವರು ಯಾಕೆ ಹೇಳ್ತಾ ಇಲ್ಲ? ಇವರ ಕಣ್ಣಿಗೆ ಬೀಳೋದು ಅಧಿಕಾರದಲ್ಲಿರುವಂಥ ಪಕ್ಷಗಳು ಮಾತ್ರನಾ? ಹಾಗಿದ್ರೆ ಪ್ರತಿಪಕ್ಷಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಜವಾಬ್ದಾರಿ ಇಲ್ವಾ? ಅವರು ಮಾಡಿದ್ದೆಲ್ಲ ಸರಿಯಾ? ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಸೊ ಅದೆಲ್ಲಕ್ಕಿಂತ ಮುಖ್ಯವಾಗಿ ಇವರು ಮೋದಿಯವರ ಬಗ್ಗೆ ಮಾಡ್ತಾ ಇರುವಂತಹ ವ್ಯಕ್ತಿಗತವಾದಂತಹ ಟೀಕೆಗಳು. ಮತ್ತು ಹಾಗಾಗಿ ಧ್ರುವ ರಾತಿಯವರು ಮಾಡುವಂಥದ್ದು ಸ್ವತಂತ್ರ ವಿಶ್ಲೇಷಣೆಯೇ ಅಥವಾ ಇದರ ಹಿಂದೆ ಏನಾದರೂ ಪ್ರೊಪಗಾಂಡ ಇದೆಯಾ ಅನ್ನುವಂತಹ ಒಂದು ಮಾತು, ಪ್ರಶ್ನೆ ಸಹಜವಾಗಿ ಬಂದು ಬರುತ್ತೆ. ಅದನ್ನು ಕೂಡ ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರು ಇವಾಗ ಟೀಕಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಈ ಧ್ರುವ ರಾತಿಯವರು ಒಂಥರ ಬಫೂನ್ ಥರ ಆಗಿಬಿಟ್ಟಿದ್ದಾರೆ, ಜೋಕರ್ ಥರ ಆಗಿಬಿಟ್ಟಿದ್ದಾರೆ. ಅದರ ಮೌಲ್ಯ ದಿನೇ ಕಳೆದುಕೊಳ್ತಾ ಇದೆ. ಅವರ ವಿಡಿಯೋಗಳನ್ನು ಈಗ ಸುಮ್ಮನೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾ ಇದೆ ಹೊರತು ಯಾರೂ ಅದನ್ನು ಸೀರಿಯಸ್ ಆಗಿ ಪರಿಗಣಿಸ್ತಾ ಇಲ್ಲ. ಯಾಕೆಂತಂದರೆ ಅವುಗಳಲ್ಲಿ ಈ ರೀತಿಯ ಅವರೊಂದು ಪೂರ್ವಾಗ್ರಹ ಪೀಡಿತ, ಒನ್ ಸೈಡೆಡ್, ಇದೆಲ್ಲ ಜನರಿಗೆ ಗೊತ್ತಾಗ್ಬಿಟ್ಟಿದೆ, ಅವರ ಬಣ್ಣ ಬಯಲಾಗಿದೆ. ಸೊ ಹಾಗಾಗಿ ನೀವು ಭಾಳ ಸಿಂಪಲ್, ಧ್ರುವ ರಾತಿಯವರ ಪ್ರೊಪಗಾಂಡ ಏನು ಅನ್ನೋದಕ್ಕೆ ದೊಡ್ಡ PhD ಮಾಡಬೇಕಾಗಿಲ್ಲ, 5 ನಿಮಿಷ ಸಾಕು. ಏನಲ್ಲ, ನೀವು ಅವರ ವಿಡಿಯೋಗಳನ್ನು ನೋಡ್ತಾ ಹೋದರೆ ಅವುಗಳೇ ಅವರ ಬಣ್ಣವನ್ನು ಬಯಲು ಮಾಡುತ್ತೆ. ಅದು ಖಂಡಿತವಾಗಿಯೂ ಅವರ ಹಿಂದೆ ಅವರ ಬೂಟಾಟಿಕೆ ಇರ್ಬೋದು, ಅವರ ಹಿಂದಿನ ಒಂದು ಪಿತೂರು ಇರ್ಬೋದು, ಇದೆಲ್ಲ ಆಟೋಮೆಟಿಕ್ಲಿ ಅವರಿಗೆ ಗೊತ್ತಿಲ್ಲದ ಹಾಗೆ ಬಯಲಾಗುತ್ತೆ. ನೋಡಿದ್ರೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಒಂದು ಕಡೆ ಅವರು ಪ್ರತಿಯೊಂದು ಅವರೊಂದು 10 ವಿಡಿಯೋದಲ್ಲಿ ಒಂದು 2-3 ಖಂಡಿತವಾಗಿ ಮೋದಿ ಡಿಕ್ಟೇಟರ್, ಮೋದಿ ವಿರುದ್ಧ ಸಾಕಷ್ಟು ನಾಚಿಕೆ ಮಾನ ಮರ್ಯಾದೆಲ್ಲದೆ ಲೂಸ್ ಟಾಕ್ ಆಡುವಂಥ ವಿಡಿಯೋಗಳಿರುತ್ತೆ, ಚಿತ್ರಗಳಿರುತ್ತೆ, ಅದೆಲ್ಲ ನೀವು ನೋಡ್ಬೋದು. ಆಮೇಲೆ RSSನಂಥ ರಾಷ್ಟ್ರಭಕ್ತ ಸಂಘಟನೆಯನ್ನು ನಾಜಿ ಸಂಘಟನೆಗೆ ಅವರು ಹೋಲಿಸ್ತಾರೆ. ಇಂಥ ತಮಾಷೆ ನೋಡಿ. ಆಮೇಲೆ ಇತ್ತೀಚಿನ ಸಿನಿಮಾ ದುರಂಧರ್, ಅದನ್ನು ಕೂಡ ದೊಡ್ಡ ಪ್ರೊಪಗಾಂಡ ಅಂತ ಕರೆಯುವಂಥದ್ದು. ಆಮೇಲೆ BJP IT ಸೆಲ್ ಬಗ್ಗೆ ಅವ್ರಿಗೆ ಸದಾ ಆಕ್ರೋಶ ಇರುತ್ತೆ, ಅದ್ರ ಬಗ್ಗೆ 2 ಮಾತಿಲ್ಲ. ಆದರೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಬಗ್ಗೆ ಸದಾ ಮೌನ. ನೋಡಿ, ನಾನು ಅಧಿಕಾರದಲ್ಲಿರೋ ಪಕ್ಷವನ್ನು ಟೀಕಿಸ್ತೇನೆ ಎಂಬುದು ಧ್ರುವ ರಾತಿ ಅವರ ಸಬೂಬು. ಆದರೆ ಪ್ರತಿಪಕ್ಷ ಕಾಂಗ್ರೆಸ್ಸಿಗೂ ಜವಾಬ್ದಾರಿ ಇಲ್ವಾ? ಪ್ರತಿಪಕ್ಷ ಎನ್ನ ಮಾತ್ರಕ್ಕೆ ಅವರು ಟೀಕೆಗಳಿಗೆ ಅತೀತ್ರೆ ಅವರೇನು ಮಾಡಿದ್ರು ಧ್ರುವ ರಾತಿ ಚಕಾರ ಎತ್ತುವುದಿಲ್ಲ. ಯಾಕೆ? ಇದು ಪ್ರೊಪಗಾಂಡ ಅಲ್ವಾ? ಸಹಜವಾಗಿ ಇಂಥ ಪ್ರಶ್ನೆಗಳು ಬರುತ್ತೆ. ನೋಡಿ, ನೋಟ್ ಆಮದಿಯ ಮೂಲಕ ಕಾಳಧನಿಕರಿಗೆ ನಡುಕ ಹುಟ್ಟಿಸಿದ್ದು ಯಾರು? ಡಿಜಿಟಲೀಕರಣದ ಯುಗವನ್ನು ಭಾರತದಲ್ಲಿ ತಂದದ್ದು ಯಾರು? ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿ 370 ತೆರವುಗೊಳಿಸಿ ಅದಕ್ಕೆ ಬೇಕಾದ ಕ್ರಮಗಳನ್ನು ಮಾಡಿದ್ದು ಯಾರು? ಸೊ ಗಂಗಾ ನದಿಯ ಸ್ವಚ್ಛತೆ ಇರ್ಬೋದು, ದೇಶಾದ್ಯಂತ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಮೋದಿಯವರ ಕೊಡುಗೆಯನ್ನು ನಿರಾಕರಿಸಲು ಸಾಧ್ಯ ಇದೆಯಾ? 2014ರಲ್ಲಿ 10ನೇ ಸ್ಥಾನಕ್ಕೆ ಕುಸಿದ ಭಾರತದ ಆರ್ಥಿಕತೆ ಅಥವಾ GDP ಇವತ್ತು 4ನೇ ಸ್ಥಾನಕ್ಕೆ ಏರಿದೆ. ಜಪಾನ್, ಜರ್ಮನಿಯನ್ನು ಹಿಂದಿಕ್ಕಿದೆ. ಇನ್ನು 3ನೇ ಸ್ಥಾನಕ್ಕೆ ಕೂಡ ಏರಿಕೆ ಆಗುವಂಥ ಚಾನ್ಸಸ್ ಇದೆ, ಜರ್ಮನಿಯನ್ನು ಹಿಂದಿಕ್ಕಿ. ಸೊ ಹಾಗಾಗಿ
ಇಲ್ಲೊಂದು ನಾವೊಂದು ಪ್ರಶ್ನೆನ ನಾವು ಗಮನಿಸಬೇಕಾಗುತ್ತೆ. ಎಲ್ಲ ಬೆಳವಣಿಗೆಗಳು ಧ್ರುವರಾಜ್ ಅವರಿಗೆ ಕಾಣಿಸೋದೇ ಇಲ್ವಾ ಹಾಗಿದ್ರೆ? ಬರೀ ಟೀಕೆನಾ? ಬರೀ ಯಾವುದೋ ಎಲ್ಲ ಪ್ರತಿಯೊಂದು ಇದು ಫ್ರಾಡ್ ಹೇಗಾಗುತ್ತೆ? ಜಗತ್ತೇ ಇವತ್ತು ಭಾರತವನ್ನು ಅತಿ ವೇಗವಾಗಿ ಅಭಿವೃದ್ಧಿ ಹೊಂದಿರುವಂತಹ ಪ್ರಮುಖ ಆರ್ಥಿಕತೆ ಅಂತ ಕರೆಯುವಾಗ ಇವರೊಬ್ಬರಿಗೆ ಯಾಕೆ ಕಾಣಿಸಲ್ಲ ಅನ್ನುವಂಥದ್ದು ಬಹಳ ವಿಚಿತ್ರ. ಮತ್ತು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಇವರಿಗೆ ಬಹಳ ಮೋದಿಯವರ ಜಲಸ್ ಇದೆ ಅನ್ನುವಂಥದ್ದು ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾನೊಬ್ಬ ಬಹಳ ಸರಳ ವ್ಯಕ್ತಿ, ನನ್ನ ವಿಚಾರಗಳಿಂದ ಜನರನ್ನು ಸುಶಿಕ್ಷಿತಗೊಳಿಸಲಿಕ್ಕೆ ನಾನು ಯತ್ನಿಸ್ತೇನೆ ಅಂತ ಧ್ರುವರಾತಿ ಅವರು ಹೇಳ್ತಾರೆ. ಆದರೆ ಅವರ ವಿಡಿಯೋಗಳನ್ನು ನೋಡಿ ಒಂದು ನಿರ್ದಿಷ್ಟ ಅಜೆಂಡಾವನ್ನು ತೂರ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇರೋದನ್ನು ನಾವು ಬಹಳ ಗಮನಿಸ್ಬೋದು. ನೋಡಿ, ಧ್ರುವರಾತಿಯವರು 733 ವಿಡಿಯೋಗಳನ್ನು ಇದುವರೆಗೆ ಮಾಡಿದ್ದಾರೆ. ಮಾಡಲಿ ಬಿಡಿ, ತಪ್ಪೇನಿಲ್ಲ. ಇವುಗಳಲ್ಲಿ ಪ್ರತಿ 10ರಲ್ಲಿ 2 ವಿಡಿಯೋಗಳು ಮೋದಿಯವರನ್ನ ತೀವ್ರವಾಗಿ ವಿರೋಧಿಸಿರುವಂಥ ವಿಡಿಯೋಗಳು. ವಿರೋಧ ಇರಲಿ, ತೊಂದರೆ ಇಲ್ಲ, ಆದರೆ ಅದು ಕನ್ಸ್ಟ್ರಕ್ಟಿವ್ ಆಗಿರಬೇಕು. ಆದರೆ ಯಾವುದೇ ಹುರುಳಿಲ್ಲದ ಟೀಕೆಗಳು. ಮೋದಿ ಒಬ್ಬ ಡಿಕ್ಟೇಟರ್ ಅಂತ ಹಲವಾರು ವಿಡಿಯೋಗಳನ್ನು ಮಾಡಿದ್ದಾರೆ. ಅಲ್ಲಿ ಏನು ಒಂದು ವಾಕ್ಯ ಕೂಡ ನಿಮಗೆ ಜಸ್ಟಿಫೈ ಆಗುವಂಥ ನಿಮಗೆ ಸಿಗಲ್ಲ. ನೋಡಿ, ಅವರು ಆ ಟೈಟಲ್ ನಾನು ಓದ್ತೀನಿ. ಎಪ್ಸ್ಟೀನ್ ಫೈಲ್ಸ್ ಆ್ಯಂಡ್ ಮೋದಿ, ಯೂನಿಯನ್ ಬಜೆಟ್ ಆರ್ ಜುಮ್ಲಾ, ಅರಾವಳಿ ಕ್ರೈಸಿಸ್, ದಿಸ್ ಇಸ್ ಸ್ಟುಪಿಡ್ ದುರಂದರ್, ಬಿಹಾರ್ ಎಲೆಕ್ಷನ್ ಫ್ರಾಡ್. ನೋಡಿ, ಡಿಕ್ಟೇಟರ್ ಸ್ಟ್ರೈಕ್ಸ್ ಅಗೈನ್, E20 ಪೆಟ್ರೋಲ್ ಸ್ಕ್ಯಾಮ್, ವೋಟ್ ಚೋರಿ ಎಕ್ಸ್ಪೋಸ್ಡ್, ಸರೆಂಡರ್ ಮೋದಿ ಅಂತೆ, ಬಿಗ್ಗೆಸ್ಟ್ ವೋಟರ್ ಫ್ರಾಡ್ ಅಂತೆ. ಹೀಗೆ ಭಾರತವನ್ನು, ಮೋದಿಯವರನ್ನು ಹೀಗೆಳೆಯುವ ವಿಡಿಯೋಗಳೇ ಇಲ್ಲಿ ರಾರಾಜಿಸುತ್ತವೆ. ಧ್ರುವರಾತಿಯವರಿಗೆ ಮೋದಿ ಅಂದರೆ ಎಷ್ಟು ಪೂರ್ವಾಗ್ರಹ ನೋಡಿ. ಅವರ ಪಾಪ್ಯುಲರ್ ವಿಡಿಯೋ ಕೂಡ ಮೋದಿಯವರನ್ನು ಉಗ್ರವಾಗಿ ಟೀಕಿಸಿರುವಂಥ ವಿಡಿಯೋ, ಮೋದಿ ದ ರಿಯಲ್ ಸ್ಟೋರಿ ಎಂಬ ವಿಡಿಯೋ. ಇದು ಪೂರ್ತಿಯಾಗಿ ಮೋದಿಯವರ ತೇಜೋವಧೆಗೆ ಮೀಸಲಾಗಿರುವಂತಹ ವಿಡಿಯೋ. ಮೋದಿಯವರನ್ನು ಆಗಾಗ್ಗೆ ಡಿಕ್ಟೇಟರ್ ಅಂತ ಕರೆಯುವ ವಿಡಿಯೋಗಳನ್ನು ಅವರು ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆದಾಗ ಮೋದಿಯವ್ರನ್ನ ಡಿಕ್ಟೇಟರ್ ಅಂತ ಕರೀತಾರೆ. ಅರವಿಂದ್ ಕೇಜ್ರಿವಾಲ್ ಅವರನ್ನು ಜೈಲಿಗೆ ಹಾಕಿದ್ದ ಮೋದಿಯವರು ಏನಾದರೂ ಆದೇಶ ಕೊಟ್ಟಿದ್ದಾರಾ? ಕೋರ್ಟ್ ಆದೇಶ ಪ್ರಕಾರ ಅಲ್ವಾ ಅವರು ಹೋಗಿದ್ದು. ಆದರೂ ಕೂಡ ಮೋದಿಯವ್ರನ್ನ ನಿಂದಿಸದೇ ಇದ್ದರೆ, ಡಿಕ್ಟೇಟರ್ ಅಂತ ಕರೆಯದೇ ಇದ್ದರೆ ಧ್ರುವರಾತಿಯವರಿಗೆ ನಿದ್ದೆನೇ ಬರಲ್ಲ ಅಂತ ಕಾಣಿಸುತ್ತೆ. ನೋಡಿ, ಪಂಜಾಬ್ ಇಲೆಕ್ಷನ್ ರೈತರ ಪ್ರತಿಭಟನೆ ವಿಚಾರದಲ್ಲೂ ಮೋದಿ ಡಿಕ್ಟೇಟರ್ ಆಗ್ತಾ ಇದ್ದಾರೆ ನೋಡಿ ಅಂತ ಆರೋಪಿಸಿ ಮತ್ತೊಂದು ವಿಡಿಯೋ ಮಾಡಿದ್ರು. ನೋಡಿ, ಎಂಥ ನಗೆಪಾಟಿನ ವಿಚಾರ. ಎಲೆಕ್ಷನ್ ಬಾಂಡ್ಗಳು ಭಾರತ ಅತಿ ದೊಡ್ಡ ಹಗರಣ ಎಂಬ ತೀರ್ಪನ್ನು ಅವರು ಧ್ರುವರಾತಿಯವರು ತಮ್ಮ ವಿಡಿಯೋದಲ್ಲಿ ಆಲ್ರೆಡಿ ಕೊಟ್ಟು ನಗೆಪಾಟಲ್ಲಿ ಗುರಿಯಾಗಿದ್ದಾರೆ. ಸುಪ್ರೀಂ ಕೋರ್ಟೇ ಬಹುಶಃ ಬೆಚ್ಚಿ ಬೀಳ್ಬೋದ ಇವರ ತೀರ್ಪುಗಳನ್ನು ಕಂಡು. ಇರಲಿ ಬಿಡಿ. ಮೋದಿಯವರು ತಮ್ಮ ಕೋಟ್ಯಾಂತರ ಭಾರತೀಯರನ್ನ ಬ್ರೈನ್ ವಾಶ್ ಮಾಡ್ತಾರೆ ಅನ್ನುವಂಥದ್ದು ಇವರ ಮತ್ತೊಂದು ಆರೋಪ. ಈ ಥರ ವಿಡಿಯೋ ಕೂಡ ಅವಳ ಬತ್ತಳಿಕೆಯಿಂದ ಬಿದ್ದಿದೆ. ರಿಯಾಲಿಟಿ ಆಫ್ ಮೋದಿ ಎಂಬ 2 ಭಾಗಗಳ ವಿಡಿಯೋದಲ್ಲಿ ಮೋದಿಯವರನ್ನ ದಶಮುಖ ರಾವಣನ ಹಾಗೆ ಅವ್ರ ಪಕ್ಕ 4-5 ಮುಖಗಳನ್ನು ನಗ್ತಾ ಇರೋದು, ವಿಚಿತ್ರವಾಗಿ ನೋಡ್ತಾ ಇರೋದು, ಆ ಥರ ಮಾಡಿ ಏನೋ ಎಡಿಟ್ ಮಾಡಿ ಹಾಕಿದ್ದಾರೆ. ಈ ರೀತಿ ಚಿತ್ರಿಸಿದ್ದಾರೆ. ಲಡಾಖ್ ಈಸ್ ಡೈಯಿಂಗ್ ಎಂಬ ವಿಡಿಯೋದಲ್ಲಿ ಮೋದಿಯವರು ನಗ್ನಗ್ತಾ ಇರುವ ಚಿತ್ರವನ್ನು ಹಾಕಿ ವಿಡಿಯೋ ಮಾಡಿದ್ದಾರೆ. ಎಷ್ಟು ಇವರ ವಿಕೃತ ಮನಸ್ಥಿತಿ ಅನ್ನೋದಕ್ಕೆ ಈ ವಿಡಿಯೋನ ಸಾಕ್ಷಿ. ಸೊ ಹಾಗಾಗಿ ಇಂಥ ವಿಕೃತ ಮನಸ್ಥಿತಿಗಳನ್ನು ಒಳಗೊಂಡಿರುವ ಧ್ರುವರಾತಿಯವರಂಥ ವಿಡಿಯೋಗಳನ್ನು ನಮ್ಮ ಜನ ನೋಡ್ತಾರೆ ಅನ್ನುವಂಥದ್ದು ಇನ್ನೂ ಬಹಳ ವಿಚಿತ್ರ ಅಂತಲೇ ಹೇಳ್ಬೋದು. ಆ ಮೋದಿ ವಿರೋಧಿ ಧ್ರುವರಾತಿಯವರ ಪ್ರಪಗಂಡ ಏನು ಅನ್ನೋದ್ರ ಬಗ್ಗೆ ನಾನೇನು ಸ್ಪೆಷಲಾಗಿ PhD ಮಾಡಬೇಕಾಗಿ ಹೇಳಿಲ್ಲ. ನೀವು ಅವರ ಯೂಟ್ಯೂಬ್ ಚಾನಲನ್ನು ನೋಡಿದ್ರೆ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಇದು ಸ್ವತಂತ್ರ ವಿಶ್ಲೇಷಣೆಯ ಅಥವಾ ಸಾಫ್ಟ್ ಪಾಲಿಟಿಕ್ಸ, ಪೂರ್ವಾಗ್ರಹ ಪೀಡಿತವಾದಂತಹ ಈ ವಿಡಿಯೋಗಳು ನಿಮಗೆ ಹೇಳುತ್ತೆ. ನಾನೇನು ಹೇಳಬೇಕಾಗಿಲ್ಲ. ಇಂಥ ಈ ಹಾಗಿದ್ರೆ ಧ್ರುವರಾತಿ ಯಾರು, ಎಲ್ಲಿಯವರು ಅನ್ನುವಂಥ ಒಂದು ಕುತೂಹಲ ಒಂದಷ್ಟು ಮಂದಿಗಿರ್ಬೋದು. ಸೊ ಇವರು 1994ರಲ್ಲಿ ಜನಿಸಿದ್ದಾರೆ, ಅಕ್ಟೋಬರ್ 8ರಂದು, ಹರಿಯಾಣದವರು. ಸೊ ಒಳ್ಳೆ ಇವರು ಎಜುಕೇಟೆಡೇ, ಇವರೇನು ಬರೀ ದಡ್ರೇನಲ್ಲ. BSc MSc ಎಲ್ಲ ಓದ್ಕೊಂಡಿದ್ದಾರೆ. ಸೊ ಇವರ ಆಕ್ಯುಪೇಷನ್ ವಿಕಿಪೀಡಿಯಾ ಪ್ರಕಾರ ಯೂಟ್ಯೂಬರ್, ವ್ಲಾಗರ್, ಆಕ್ಟಿವಿಸ್ಟ್ ಅಂತ ಹೇಳ್ಕೊಂಡಿದ್ದಾರೆ. 2014ರಿಂದ ಬಹಳ ಆಕ್ಟಿವ್ ಆಗಿದ್ದಾರೆ. ಇಲ್ಲಿ ಗಮನಿಸಬೇಕು, ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಇವರು ಆಕ್ಟಿವ್ ಆಗಿದ್ದಾರೆ. ಅಲ್ಲಿವರೆಗೆ ಎಲ್ಲಿ ಹೋಗಿದ್ರೆ ಗೊತ್ತಿಲ್ಲ. ಸೊ ಧ್ರುವರಾತಿಯವರು ಅಂತೂ 2014ರಿಂದ ಬಹಳ ಆಕ್ಟಿವ್ ಆಗಿದ್ದಾರೆ. ಮೋದಿಯವರನ್ನ ಡಿಕ್ಟೇಟರ್ ಅಂತ ಬೈತಾ 16 ವಿಡಿಯೋಗಳನ್ನ ಮಾಡಿ ತಮ್ಮ ವ್ಯೂವರ್ಶಿಪ್ಪನ್ನು, ಸಬ್ಸ್ಕ್ರೈಬ್ ಬೇಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಅಫ್ಕೋರ್ಸ್ ಮೋದಿ ವಿರೋಧಿಗಳಿಗೆ ಬೇಕಾಗುತ್ತೆ ಈ ಥರದವರು, ಯಾಕಂದರೆ ಅವರೊಂದು ಭ್ರಮೆಗಳನ್ನು ಪುಷ್ಟೀಕರಿಸಲಿಕ್ಕೆ ಇಂಥವ್ರು ಬೇಕಾಗ್ತಾರೆ. ಆದರೆ ರಿಯಾಲಿಟಿ ಬೇರೆಯೇ ಇರುತ್ತೆ. ಮೋದಿಯವರು ಡೈರೆಕ್ಟಾಗಿ ಮೋದಿ ಅವರು ಪ್ರಧಾನಿ ಆಗಲಿಲ್ಲ. ಜನರಿಂದ ಲೋಕಸಭೆಯಲ್ಲಿ ಆಯ್ಕೆಯಾಗಿ ಅವರ ಪಕ್ಷ ಮತ್ತು ಶಾಸಕಾಂಗ ಸಂಸದೀಯ ಸಭೆಯ ನಂತರ ಅವರು ಅಲ್ಲಿ ಸಂಸದೀಯ ನಾಯಕರಾಗಿ ಆಯ್ಕೆ ಆಗಿ ನಂತರ ಅವರು ಪ್ರಧಾನಿ ಆಗ್ತಾರೆ. ಡೆಮಾಕ್ರೆಟಿಕ್ ವೇನಲ್ಲೇ ಮೋದಿಯವರು ಪ್ರಧಾನ ಆಗಿರುವಂಥದ್ದು. ಸೊ ಹಾಗಿರುವಾಗ ಅವರನ್ನು ಡಿಕ್ಟೇಟರ್ ಅಂತ ಕರೆಯುವಂಥದ್ದು ಆ್ಯಕ್ಚುಲಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಿಂದಿಸುವಂತಹ ಒಂದು ಕ್ರಮ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಇದು ವಾಕ್ ಸ್ವಾತಂತ್ರ್ಯವನ್ನು ದುರ್ಬಳಕೆ ಮಾಡುವಂತಹ ಪ್ರಯತ್ನ ಅಂತಲೇ ಹೇಳ್ಬೋದು. ಸೊ ಅಂತಹ ಧ್ರುವರಾತಿಯವರು
ಹರಿಯಾಣದಲ್ಲಿ ಜನಿಸಿದ್ದಾರೆ. ಅಲ್ಲೇ ಎಜುಕೇಷನ್ ಆರಂಭಿಕ ಎಜುಕೇಷನ್ ಮಾಡಿದ ನಂತರ ಹೈಯರ್ ಎಜುಕೇಷನ್ನ ಜರ್ಮನಿಯಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಇವರು ವಿದೇಶದಲ್ಲಿ ಇದ್ಕೊಂಡೇ ಈ ರೀತಿ ಭಾರತದ ವಿರುದ್ಧವಾಗಿ ಮಾಡ್ತಕ್ಕಂಥ ವಿಡಿಯೋಗಳನ್ನು ನಾವು ಸಾಕಷ್ಟು ನೋಡ್ತೀವಿ. ಒಂದು ಕಡೆ ಜನರಿಗೆ ಎಜುಕೇಷನ್ ಕೊಡ್ತೀವಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಭಾರತ ವಿರೋಧಿ, ಭಾರತದ ವರ್ಚಸ್ಸಿಗೆ ಕಳಂಕವನ್ನು ಹಚ್ಚುವಂಥ ಪ್ರಯತ್ನವನ್ನು ಇವರು ತಮ್ಮ ವಿಡಿಯೋಗಳಲ್ಲೇ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಯಾಕಂದರೆ ನಾನು ಏನಕ್ಕೆ ಈ ವಿಡಿಯೋವನ್ನು ಮಾಡಿದೆ ಅಂದರೆ ಇದು ಗೊತ್ತಿರಬೇಕು ಅನ್ನುವಂಥದ್ದು. ಯಾಕಂದರೆ ಇಂಥವರ ವಿಡಿಯೋಗಳು ಕೂಡ ಲಕ್ಷಾಂತರ ಫಾಲೋವರ್ಸ್ ಇರ್ತಾರೆ. ಸೊ ಇದರಲ್ಲಿ ಅಚಾನಕ್ಕಾಗಿ ಏನು ರಾಷ್ಟ್ರೀಯ ಚಿಂತನೆಗಳಿರುವರು ಕೂಡ ಇವರ ಈ ಪ್ರಪಗಂಡಗಳಿಗೆ ಬಲಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀನಿ. ವಂದನೆಗಳು. Yeah.